ಪ್ರತಿಯೊಬ್ಬರ ಚಲನವಲನಗಳು ಕಂಡೇ ಕಾಣುತ್ತೆ. ಆಮೇಲೆ ಇಷ್ಟು ಜೋರಾಗಿ ನಡೀತಿದೆ ಅಂತ ಆಮೇಲೆ ಅವ್ರು ಜೋಕ್ ಅನ್ಕೊಂಡು ಎಲ್ಲರ ಹತ್ರನೂ ಹೋಗಿ ಹೇಳೋರಲ್ಲ, ಹಿಂಗ್ ಮಾಡ್ಬಿಡಿದಾಳೆ, ಹಂಗ್ ಮಾಡ್ಬಿಡಿದಾಳೆ. ಈ ಹುಡುಗಿ ಬಂದು ನಮ್ಮ ಹತ್ರ ಹತ್ಕೊಂಡ್ ಹಂಗೆ ಗಿಲ್ಲಿಯವ್ರ ಹತ್ರನೂ ಹೇಳ್ಕೊಂಡಿರ್ಬೋದು. ನನಗ್ ಗೊತ್ತಿಲ್ಲ ಅದು. ನಂದ್ ಪಾರ್ಟ್ ಮಾತ್ರ ಹೇಳಬಲ್ಲೆ, ಹಿಂಗ್ ಬಂದ್ ಮಾತಾಡಿದ್ರು ಅಂತ. ಅವ್ರಿಗೆ ಹೋಗಿ ಹೇಳ್ಕೊಡ್ತಾರೆ, ಹಿಂಗೆಲ್ಲ ಮಾತಾಡ್ತಾರೆ, ಬೇಜಾರಾಗತ್ತೆ ಏನು. ಅವಾಗ ಗಿಲ್ಲಿ ಹೇಳಿರ್ತಾರೆ, ತಲೆ ಕೆಡ್ಸ್ಕೊಬೇಡ, ನಾವೆಲ್ಲ ಇದೀವಿ ಅಂತ. ಆಮೇಲೆ ಅಡಿಗೆ ಮನೆಯಲ್ಲಿ ಕೂತಾಗ ನಾನೇ ಕೇಳಿಸ್ಕೊಂಡಾಗ ಒಂದ್ಸತಿ ಹೇಳಿದ್ದಾರೆ, ನಾವೆಲ್ಲ ಇದೀವಿ ರಕ್ಷು ತಲೆ. ಆಮೇಲೆ ನಾನೊಂದ್ ವಿಟ್ನೆಸ್ ಮಾಡಿದ್ದು, ಪಾಪ ಹುಡುಗಿ ಬೆಳಿಗ್ಗೆ ಅಡಿಗೆ ಮಾಡ್ತಿದ್ದೆ, ಇವ್ರು ಜಾನು ಹಿಂಗ್ ಹೋಗ್ತಾರೆ ನಡ್ಕೊಂಡು. ಸುಮ್ನಾಗ್ಬೇಕು ತಾನೆ, ನಿನ್ನೆ ರಾತ್ರಿ ಎಷ್ಟು ಜಗಳ ಆಗಿದೆ, ಹುಡುಗಿ ಹತ್ತಿದೆ ಮಾಡಿದೆ, ರಾರಾ ಸರಿ ಸಿಕ್ಕು ರಾರಾ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ಅಂದ್ರೆ ಅವ್ರ ಹಂಗಲ್ಲ, ಅವಳು ಹಿಂಗೆ ಅಂದ್ರೆ ಅವ್ರ ಬಗ್ಗೆ ನನ್ನ ಹತ್ರ ಮ್ಯಾನಿಪುಲೇಟ್ ಮಾಡಕ್ ಬಂದ್ರು. ಅಂದ್ರೆ ನಾವು ಅವಳನ್ನ ಫಸ್ಟ್ ಪುಟ್ಟ ಕಂದ ಅಂತೆಲ್ಲ ಮಾತಾಡ್ತಿದ್ವಿ, ಇವಾಗ ನೀವ್ ಅಂತಿದ್ದೀರಾ, ನೀವು ಒಂದಿನ ತಿಂತೀರಾ ನೋಡಿ, ನಿಮ್ ಕಾರಣ ನೀವೆಲ್ಲ ಹಾಳಾಗೋಯ್ತೀರಾ, ಹಾಳಾಗಿ ಅಕ್ಕುಟ್ಟೋಗಿ ಸತ್ತೋಗ್ಬಿಡ್ತೀರಾ. ನಾನು ಅವ್ರು ಮಾಡಿದ ಊಟ ಮಾಡಿಲ್ಲ. ಎಷ್ಟು ಸ್ಟುಪಿಡಿಟಿ ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ. ಅವರು ದಾಲ್ ಮಾಡಿದ್ರು ಅವ್ರು ಬೆಳಿಗ್ಗೆ, ಎಲ್ರಿಗೂ ಅನ್ನ ದಾಲು ರಕ್ಷಿತಾ ಮಾಡಿಟ್ಟಿರೋದು ಅಷ್ಟು ಇಡೀ ಮನೆಗೆ. ಇವ್ರು ತಿನ್ಲಿಲ್ಲ, ನಾವ್ ಚಪಾತಿ ಮಾಡ್ಕೋತೀವಿ ಅಂತ. ಯಾಕೆ ತಿಂದಿಲ್ಲ ಅಂತ ಹೇಳಿದೆ, ಇಲ್ಲ ತುಂಬಾ ಕುಳ್ಕು ತಲೆಯೆಲ್ಲ ಹಿಂಗ್ ಅನ್ಕೊಂಡ್ ಬಂದ್ಬಿಟ್ಟು ಅದೇ ಕೈಯಲ್ಲಿ ಅಡಿಗೆ ಮಾಡ್ತಾಳೆ, ಅಸಹ್ಯ ಆಗಲ್ವಾ ಅಂತ. ಅದೇ ಹುಡುಗಿ ಫ್ರೈ ಎಲ್ಲ ಮಾಡುವಾಗ ಚೆನ್ನಾಗಿ ಚಪ್ಪರ್ಸ್ಕೊಂಡ್ ತಿಂದ್ರಲ್ಲ, ಅವಾಗ ಬುದ್ಧಿ ಇರ್ಲಿಲ್ವ ತಲೆನಲ್ಲಿ. ನನ್ಗೆ ಆಕ್ಚುಲಿ ಈ ಮಾತುಗಳು ಆಡೋಳೆ ಅಲ್ಲ ನಾನು. ನನಗ್ ಬೇಕಾ, ಅಯ್ಯೋ ಅವ್ರೇನಾದ್ರು ಆಗಿರ್ಲಿ, ಇವ್ರೇನಾದ್ರು, ನನಗೇನೋ ನನ್ನ ನೋಡ್ಕೊಂಡಿರೋಣ, ನನ್ ತನಕ ಬಂತಾ ನಾನ್ ಬಿಡಲ್ಲ ಅಂತ. ಬಟ್ ಏನ್ ಗೊತ್ತಾ, ಅಲ್ಲಿ ಯಾವ್ದೋ ಒಂದು ಹುಡುಗಿಗೆ ಅನ್ಯಾಯ ಆಗಿದೆ. ನೀವೆಲ್ಲೋ ಇದ್ದೀರಾ, ನಿಮ್ಮನ್ನ ನೀವೆಲ್ಲೋ ತೋರಿಸ್ಕೋತಾ ಇದ್ದೀರಾ, ನಾನು ಹಾಗೆ ಹೀಗೆ. ನಿಮ್ಮ ಹತ್ರ ಹೆಸರಿರ್ಬೋದು, ಹಣ ಬಲ ಇರಬಹುದು, ಗುಣದ ಬಲನೇ ಇಲ್ಲ ಅಂತ ಹೇಳಿದ್ರೆ ಅದೆಲ್ಲ ಯಾತಕ್ಕೆ? ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಅಲ್ವಾ. ಅದೆಲ್ಲ ಎರಡೂ ಇಲ್ದಿದ್ರು ಇದಿದ್ರೆ ಅದೇ ಒಂದ್ ದೊಡ್ಡ ಸಂಪಾದನೆ. ನೀವೇನೋ ಪೋಟ್ರೆ ನಾನೇನೋ ಅಂತ ತೋರಿಸ್ತಿದ್ದೀರಾ, ನಾನು ಹೆಣ್ಮಕ್ಳು ಪರವಾಗಿ ನಿಲ್ತೀನಿ ಅಂತ ಹೇಳ್ತೀರಾ, ಒಂದ್ ಹೆಣ್ಮಗುನೇ ಹೀಯಾಳಿಸ್ತಿದ್ದೀರಾ, ಒಂದ್ ಹೆಣ್ಮಗುನೇ ಟಾರ್ಗೆಟ್ ಮಾಡ್ತಿದ್ದೀರಾ, ರಾಶಿಕಾನ್ ಟಾರ್ಗೆಟ್ ಮಾಡಿದೀರಾ, ಅಶ್ವಿನಿದು ಜಗಳಗಳು ಬಂತೋ ಇಲ್ವೋ ಗೊತ್ತಿಲ್ಲ, ನಿಂದೇನ್ ಯೋಗ್ಯತೆ, ಯು ಆರ್ ಮೈ ಫುಟ್ ಅಂತೆಲ್ಲ ಬರೆದಿದ್ದಾರೆ. ಏನ್ ಭಾಷೆ ಉಪಯೋಗಿಸ್ತಿದ್ದೀರಾ? ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಸರಿ, ನೀವ್ ಅಲ್ಲಿಂದ ಬಂದಿದ್ದೀರಾ, ಒಪ್ಕೊಳ್ಳೋಣ ಬಿಡು, ಪಾಪ ಅವ್ರದ್ದು ಬೆಳವಣಿಗೆನೆ ಹಾಗಾಗಿದೆ ಅಂತ ಒಪ್ಕೊಂಡ್ಬಿಡ್ಬೋದು. ನಾನು ಇಲ್ಲಿದ್ದೀನಿ ಅಂದಾಗ ಅಲ್ಲೇ ಇರಿ, ಯಾಕೆ ಕೆಳಗಡೆ ಇಳಿತೀರಾ? ಅಷ್ಟೇ ನನ್ ಕ್ವೆಶ್ಚನ್. ನಮಗೆಲ್ಲ ಗೊತ್ತಾಗೋಯ್ತು.